ಶಾಸಕರಾಗಿರುವಂತ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ, ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದದೆ ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೇನೆ ಬಂಧುಗಳೇ. ಶಾಸಕರಾಗಿರುವಂತ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ, ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದದೆ ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೇನೆ ಬಂಧುಗಳೇ. ಶಾಸಕರಾಗಿರುವಂತ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ, ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದದೆ ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೇನೆ ಬಂಧುಗಳೇ.